ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಏನಪ್ಪ ಇವತ್ತಿನ ವಿಷಯ ಅಂದರೆ 5 ಸಿಲ್ಲಿ ಥಿಂಗ್ಸ್ ಅಬೌಟ್ ಬಿಯರ್. ಏನು ಬಿಯರ್ ಕುಡಿದ್ರೆ ದಪ್ಪ ಆಗಿಬಿಡ್ತಾರೆ, ಇಲ್ಲ ಅಂದರೆ ಬಿಯರಲ್ಲಿ ಗ್ರಿಸಲಿನ್ ಕಂಟೆಂಟ್ ಇರುತ್ತೆ, ಮತ್ತು ಬಿಯರ್ ಏನಪ್ಪ ಹಾಗೆ ಸುಮ್ಮನೆ ಮಾಡ್ಬೋದು, ಈ ಥರ ಸಿಲ್ಲಿ ರೀಸನ್ಸ್ಗೆ ಜಸ್ಟಿಫಿಕೇಷನ್ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಸೊ ಈಗ 5 ರೆಡಿಕ್ಯುಲಸ್ ಥಿಂಗ್ಸ್ ಬಿಯರ್ ಬಗ್ಗೆ ಏನೇನಿದೆ ಅಂತ ಒನ್ ಬೈ ಒನ್ ಮಾತಾಡೋಣ. ಸೊ ಫಸ್ಟ್ ಥಿಂಗ್ ಏನು ಹೇಳ್ತಾರೆ ಅಂದರೆ ಬಿಯರಲ್ಲಿ ಗ್ಲಿಸರಿನ್ ಇದೆ ಅಂತ. ಬಿಯರಲ್ಲಿ ಗ್ಲಿಸರಿನ್ ಇದೆ, ಹೌದು. ಹೇಗೆ ಅಂದರೆ ಈ ಫರ್ಮೆಂಟೇಷನ್ ಟೈಮಲ್ಲಿ ಈ ಗ್ಲಿಸರಿನ್ ಆ ಬಿಯರಲ್ಲಿ ಉತ್ಪಾದನೆ ಆಗುತ್ತೆ. ಸೊ ಅದರಿಂದ ಸರ್ಟನ್ ಅಮೌಂಟ್ ಆಫ್ ಗ್ಲಿಸರಿನ್ನು ಬಿಯರಲ್ಲಿ ಆಟೋಮೆಟಿಕ್ಕಾಗಿ ಅದಾಗದೇ ಉತ್ಪತ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಗ್ಲಿಸರಿನ್ ಫಾರ್ಮೇಷನ್ ಇರುತ್ತೆ. ಸೊ ಈ ಗ್ಲಿಸರಿನ್ ಇರೋದ್ರಿಂದ ಏನಾದ್ರು ತೊಂದರೆ ಆಗುತ್ತಾ? ಇಲ್ಲ. ಈ ಫುಡ್ ಇಂಡಸ್ಟ್ರಿಯಲ್ಲಿ ಗ್ಲಿಸರಿನ್ನ ಸ್ವೀಟ್ನರ್ ಆಗಿ ಯೂಸ್ ಮಾಡ್ತಾರೆ. ಸೊ ಅದೇ ಥರ ಬಿಯರಲ್ಲಿ ಪ್ರಿಸರ್ವೇಟಿವ್ ಆಗಿ ಕೂಡ ಗ್ಲಿಸರಿನ್ ಕೆಲಸ ಮಾಡುತ್ತೆ. ಸೆಕೆಂಡ್ ಥಿಂಗ್, ಬಿಯರ್ ಕುಡಿಯೋದ್ರಿಂದ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. ಇದು ಮಿಸ್ಕನ್ಸೆಪ್ಷನ್. ಯಾಕೆ ಅಂದರೆ ಬಿಯರ್ ಜೊತೆಗೆ ನಾವು ಏನೇನು ಫುಡ್ ಪ್ರಾಡಕ್ಟ್ಸ್ ತೊಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ದಪ್ಪ ಆಗೋದು. ಸೊ ಬಿಯರ್ ಕುಡಿಯೋದ್ರಿಂದ ಮಾತ್ರ ದಪ್ಪ ಆಗೋಲ್ಲ. ಸೊ 1 ಬಾಟಲ್ ಬಿಯರ್ ಈಸ್ ಈಕ್ವಲ್ ಟು 1 ಸ್ಲೈಸ್ ಆಫ್ ಬ್ರೆಡ್ ಅಂತ ಹೇಳ್ತಾರೆ. ಸೊ ಈ ಕ್ವಾಂಟಿಟಿನ ಬರೀ 1 ಸ್ಲೈಸ್ ಆಫ್ ಬ್ರೆಡ್ಡಿಗೆ ಕಂಪೇರ್ ಮಾಡ್ಬೋದು. ಸೊ 2 ಬಾಟಲ್ ಬಿಯರ್ನ 2 ಸ್ಲೈಸ್ ಆಫ್ ಬ್ರೆಡ್ಗೆ ಕಂಪೇರ್ ಮಾಡ್ತಾರೆ. ಸೊ ಹೀಗೆ ಇಷ್ಟು ಕಮ್ಮಿ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಇರೋದ್ರಿಂದ ಇದರಿಂದ ಫ್ಯಾಟ್ ಪುಟ್ ಡೌನ್ ಆಗೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಫುಡ್ ಈಸ್ ಕನ್ಸ್ಯೂಮ್ಡ್ ವಿತ್ ಬಿಯರ್ ಅನ್ನೋದು ಮ್ಯಾಟರ್ ಆಗುತ್ತೆ. ನಂಬರ್ 3 ಏನಪ್ಪ ಅಂದರೆ ಬಿಯರ್ ಮಾಡೋದು ತುಂಬ ಕಾಂಪ್ಲೆಕ್ಸ್ ಅಲ್ಲ ಅಂತ ಹೇಳ್ತಾರೆ. ಇದು ಸುಳ್ಳು. ಯಾಕೆಂದರೆ ಬಿಯರಿಗೆ ಮೇನ್ 3 ಇಂಗ್ರೀಡಿಯೆಂಟ್ಸು ಈಸ್ಟು, ಬಾರ್ಲಿ ಮತ್ತು ನೀರು. ಇಷ್ಟೇ 3 ಇಂಗ್ರೀಡಿಯೆಂಟಲ್ಲಿ ಬಿಯರ್ ಮಾಡೋದು. ಸೊ ಇದು ಹೇಗಪ್ಪ ಅಂದರೆ ಒಂದೊಂದು ಟೈಪ್ ಆಫ್ ಬಿಯರು ಒಂದೊಂದು ಥರ ಇರುತ್ತೆ. ಏನಕ್ಕೆ ಅಂದರೆ ಡಿಪೆಂಡಿಂಗ್ ಅಪಾನ್ ದಿ ಗ್ರೇನ್ಸ್ ವಿಚ್ ಆರ್ ಬೀನ್ ಆ್ಯಡೆಡ್ ಟು ದ ಬಿಯರ್. ಸೊ ಒಂದೊಂದು ಬಿಯರ್ ಕಲರ್ ಒಂದೊಂದು ಥರ ಬರುತ್ತೆ. ಯಾಕೆ ಅಂದರೆ ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್, ಮೋರ್ ದ್ಯಾನ್ 100 ಟೈಪ್ಸ್ ಆಫ್ ಸೀರಿಯಲ್ಸ್ನ ಆ್ಯಡ್ ಮಾಡಿ ಕೂಡ ಬಿಯರ್ ಮಾಡ್ತಾರೆ. ಸೊ ಇದು ಒಂದು ತಪ್ಪು ತಿಳುವಳಿಕೆ. ಯಾಕೆಂದರೆ ಬಿಯರು 3 ಇಂಗ್ರೀಡಿಯೆಂಟಿಂದ ಮಾಡಿಬಿಡ್ತಾರೆ. ಸೊ ಅದು ಒಂದೇ ಥರ ಮಾಡೋಕ್ಕಾಗುತ್ತೆ ಬಿಯರು ಅಂತ. ಅದು ತಪ್ಪು, ಮಿಸ್ಕನ್ಸೆಪ್ಷನ್ ಅದು. ಬಿಯರು ತುಂಬ ವೆರೈಟಿನಲ್ಲೂ ಮಾಡ್ತಾರೆ, ತುಂಬ ಗ್ರೇನ್ಸ್ ಯೂಸ್ ಮಾಡಿ, ತುಂಬ ಪ್ರೊಸೆಸಿಂಗ್ ಮಾಡಿ ಕೂಡ ಬಿಯರ್ ಮಾಡ್ತಾರೆ. ಬಿಯರ್ ಬಗ್ಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನಪ್ಪ ಅಂದರೆ ಬಿಯರು ಯಾವಾಗಲೂ ಕ್ಲಿಯರ್ ಆಗಿರಬೇಕು, ಸೊ ಅದರಲ್ಲೇನೂ ಇರಬಾರ್ದು ಅನ್ನೋ ಥರನೇ ಮಿಸ್ಕನ್ಸೆಪ್ಷನ್ ಇದೆ. ನೀವು ಹೂಗಾರ್ಡನ್ ಬಿಯರ್ ಕುಡಿದಿರಾ, ಅದರಲ್ಲಿ ಈಸ್ಟ್ ಪಾರ್ಟಿಕಲ್ಸ್ ಒಳಗಡೆ ಕೂಡ ಇರುತ್ತೆ. ಸೊ ಇವಾಗ ಹೂಗಾರ್ಡನ್ ಬಿಯರ್ನ ಸರ್ವ್ ಮಾಡಬೇಕಾದ್ರೆ ಈಸ್ಟ್ ಕೆಳಗಡೆ ಬಾಟಲಲ್ಲಿ ಸೆಟ್ಲಾಗಿರುತ್ತೆ. ಸೊ ಅದನ್ನು ಬಿಟ್ಟು ಫುಲ್ ಬೇರೆ ಮೇಲ್ಗಡೆ ಇರೋ ಪಾರ್ಟ್ ಮಾತ್ರ ಲೋಟಕ್ಕೆ ಹಾಕಿ ಸರ್ವ್ ಮಾಡ್ತಾರೆ. ಸೊ ಈ ಹೂಗಾರ್ಡನ್ ಬಿಯರಲ್ಲಿ ಈಸ್ಟ್ ಪಾರ್ಟಿಕಲ್ಸ್ ಒಳಗಡೆ ಇರುತ್ತೆ. ಬಟ್ ಈ ಈಸ್ಟ್ನ ನೀವು ತೊಗೊಂಡು ತಿನ್ನಬಹುದು. ಇಟ್ ಡಸಂಟ್ ಮ್ಯಾಟರ್ ಎನಿಥಿಂಗ್. ಸೊ ಹೀಗೆ ಇದ್ರ ಬಗ್ಗೆ ಇರೋ ಮಿಸ್ಕನ್ಸೆಪ್ಷನ್ ದೂರ ಆಗಬೇಕು. ಯಾಕಂದರೆ ಎಷ್ಟೋ ಥರ ಬಿಯರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದರಲ್ಲಿ ಹೂಗಾರ್ಡನ್ ಬಿಯರ್ ಕೂಡ ಒಂದು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಬಿಯರ್ ಕ್ಲಿಯರೇ ಇರಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಸೊ ಫೈನಲ್ ಪಾಯಿಂಟ್ ಏನಪ್ಪ ಅಂದರೆ ಡಾರ್ಕ್ ಬಿಯರ್ ಈಸ್ ಮೋಸ್ಟ್ ಸ್ಟ್ರಾಂಗರ್ ದೆನ್ ಲ್ಯಾಗರ್ ಬಿಯರ್ ಅಂತ. ಸೊ ಈ ಲ್ಯಾಗರ್ ಬಿಯರು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ, ಸೊ ಅದಕ್ಕೆ ಕಡಿಮೆ ಸ್ಟ್ರಾಂಗ್ ಆಗಿರುತ್ತೆ. ಡಾರ್ಕ್ ಬಿಯರು ತುಂಬ ನೋಡೋಕ್ಕೆ ಡಾರ್ಕ್ ಆಗಿರುತ್ತೆ, ಅದಕ್ಕೆ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋ ಮಿಸ್ಕನ್ಸೆಪ್ಷನ್ ಇದೆ. ಅದು ತುಂಬ ತಪ್ಪು. ಯಾಕೆಂದರೆ ಈ ಲ್ಯಾಗರ್ ಬಿಯರಲ್ಲಿ ಆಲ್ಮೋಸ್ಟ್ 5 to 7% ಆಫ್ ಆಲ್ಕೋಹಾಲ್ ಇರುತ್ತೆ. ಅದೇ ಡಾರ್ಕ್ ಬಿಯರಲ್ಲಿ ಬರೀ 3.5 to 4% ಆಲ್ಕೋಹಾಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಗರ್ ಬಿಯರಲ್ಲಿ 5.8% ಆಲ್ಕೋಹಾಲ್ ಇರುತ್ತೆ. ಅದೇ ಗಿನ್ನೆಸ್ ಬಿಯರ್ ನೋಡಿದ್ದೀರಾ, ಡಾರ್ಕ್ ಬಿಯರ್ ಅದು. ಸೊ ಇದರಲ್ಲಿ ಬರೀ 3.5 to 4% ಆಫ್ ಆಲ್ಕೋಹಾಲ್ ಇರುತ್ತೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಈ ಬಿಯರ್ ಕನ್ಸೆಪ್ಷನಲ್ಲಿ ಡಾರ್ಕ್ ಬಿಯರ್ಗೂ ಲ್ಯಾಗರ್ ಬಿಯರ್ಗೂ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದರೆ ಇಟ್ ಡಿಪೆಂಡ್ಸ್ ಆನ್ ದ ಮ್ಯಾನುಫ್ಯಾಕ್ಚರ್. ಈ ಡಾರ್ಕ್ ಬಿಯರ್ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂದರೆ ಈ ವೀಟನ್ನ ಹೇಗೆ ರೋಸ್ಟ್ ಮಾಡ್ತಾರೆ ಅದ್ರ ಮೇಲೆ
ಕಲರ್ ಆಫ್ ದಿ ಬಿಯರ್ ಈಸ್ ಬಿನ್ ಮೆಷರ್ಡ್ ಹಾಗೆ. ಸೊ ಕಡಿಮೆ ರೋಸ್ಟ್ ಮಾಡಿದ್ರೆ ಲ್ಯಾಗರ್ ಬಿಯರಿಗೆ ಕ್ರಿಸ್ಟಲ್ ಕ್ಲಿಯರಾಗಿ ಬರುತ್ತೆ. ನೋಡೋರಲ್ಲ ಫ್ರೆಂಡ್ಸ್, ಜನ ತುಂಬ ಸಿಲ್ಲಿ ಥಿಂಗ್ಸ್ ಬಿಯರ್ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾನು ಇವಾಗ ತಾನೇ ಮಾಹಿತಿ ಕೊಟ್ಟೆ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ.